ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿದ್ವಿ ಮಧ್ಯಕಾಲೀನ ಯುಗದಲ್ಲಿ ಆಳ್ವಿಕೆ ಮಾಡಿರುವಂತಹ ದೆಹಲಿ ಸುಲ್ತಾನರಲ್ಲಿ, ಅದು ಪ್ರಮುಖವಾಗಿ ಖಿಲ್ಜಿ ಸಂತತಿಗೆ ಸೇರಿದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ಮಾತಾಡ್ತಿದ್ದೀವಿ. ಖಿಲ್ಜಿ ಎಂಬ ಪದವು ಖಡ್ಗಧಾರಿತ ಪುರುಷರು ಎಂದು ಟರ್ಕಿ ಭಾಷೆಯಲ್ಲಿ ಅರ್ಥವಿದೆ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿ ಎರಡನೇ ರಾಜವಂಶಕ್ಕೆ ಸೇರಿದಂತವನು. ಹಾಗೆ ಖಿಲ್ಜಿ ಸಂತತಿಯನ್ನು ಸ್ಥಾಪನೆ ಮಾಡಿದಂತಹವರು ಜಲಾಲುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಹೇಳಬೇಕಂದ್ರೆ, ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದರಿಂದ ಆತನ ಚಿಕ್ಕಪ್ಪನಾದಂತಹ ಜಲಾಲುದ್ದೀನ್ನೇ ಚೆನ್ನಾಗಿ ಬೆಳೆಸಿರ್ತಾನೆ. ಹಾಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಸಹ ಮಾಡಿರ್ತಾರೆ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಅಧಿಕಾರಕ್ಕಾಗಿ ಏನೇನೆಲ್ಲ ಮಾಡ್ತಾರೆ, ಯಾಕೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ತನ್ನ ಆಧಿಪತ್ಯವನ್ನು ಹೇಗೆ ಸಾಧನೆ ಮಾಡ್ತಾನೆ, ಇವನು ಎಷ್ಟು ಮಹತ್ವಾಕಾಂಕ್ಷೆ ಆಗಿದ್ದ, ಇವೆಲ್ಲ ವಿಷಯಗಳನ್ನು ಕುರಿತು ನಾವು ಇವತ್ತು ತಿಳ್ಕೊಳ್ಳೋದ. ಅದಕ್ಕಿಂತ ಮುಂಚೆ ಇವಾಗ ಅಲ್ಲಾವುದ್ದೀನ್ ಖಿಲ್ಜಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲಿಗೆ ಏನ್ ಮಾಡ್ತಿದ್ದಂದ್ರೆ, ಜಲಾಲುದ್ದೀನ್ ಖಿಲ್ಜಿ ಕರಾ ಪ್ರಾಂತದಲ್ಲಿ ರಾಜಪಾಲಕನಾಗಿ ನೇಮಕ ಮಾಡಿರ್ತಾರೆ. ಹಾಗೆ ಸಾಮಾನ್ಯ ಶಕೆ 1292ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಂದ್ರೆ, ಸುಲ್ತಾನನ ಅನುಮತಿ ಇಲ್ಲದೆ ಮಾಲ್ವಾ ಮತ್ತು ಬಿಲ್ಸ್ ನಗರವನ್ನು ವಶಪಡಿಸಿಕೊಂಡು, ಹಾಗೆ ದೇವಗಿರಿಯ ಮೇಲೆ ದಕ್ಷಿಣ ಭಾರತದಲ್ಲಿ ಹಲ್ಲೆ ಮಾಡಿಬಿಟ್ಟು ಏನ್ ಮಾಡ್ತಾರಂದ್ರೆ, ಅಪಾರವಾದಂತ ಸಂಪತ್ತು, ವಜ್ರ, ಆಭರಣ ಎಲ್ಲವನ್ನು ಲೂಟಿ ಮಾಡಿರ್ತಾನೆ. ಆದ್ರೆ ಜಲಾಲುದ್ದೀನ್ ಖಿಲ್ಜಿಗೆ ಒಂದು ಕೋಪ ಸಹ ಬರುತ್ತೆ. ಏನ್ ಗೊತ್ತಾ, ಸುಲ್ತಾನನ ಅನುಮತಿ ಇಲ್ಲದೆ, ತನ್ನ ಅನುಮತಿ ಇಲ್ಲದೆ ಈ ಭಾರತದ ಮೇಲೆ ಅಥವಾ ಇಡೀ ಇತರ ಪ್ರದೇಶಗಳ ಮೇಲೆ ಏನ್ ಮಾಡ್ತಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಕೆರಳಿಸಿತು ಜಲಾಲುದ್ದೀನ್ ಖಿಲ್ಜಿ. ಆದ್ರೂ ಏನ್ ಮಾಡ್ತಾರೆ ಅಂದ್ರೆ, ಅವಸರದಿಂದಾನೇ ಬಂದ್ಬಿಟ್ಟು ಜಲಾಲುದ್ದೀನ್ ಕೇಳ್ತಾನೆ, ಯಾಕೆ ಈ ರೀತಿಯೆಲ್ಲ ಮಾಡಿದ್ಯಾ ಅಂತ. ಆದ್ರೆ ಏನ್ ಮಾಡ್ತಾನೆ ಗೊತ್ತಾ, ಅಲ್ಲಾವುದ್ದೀನ್ ಖಿಲ್ಜಿ ಅವನನ್ನು ಕೊಂದ್ಬಿಟ್ಟು ಶಿರಾಮುಂಡನೆ ಮಾಡ್ಬಿಟ್ಟು ಈ ದೆಹಲಿ ಸುಲ್ತಾನ ನಾನೇ ಅಂತ ಘೋಷಣೆ ಮಾಡಿಕೊಂಡು ತನ್ನ ಅಧಿಕಾರವನ್ನು ಮುಂದುವರಿಸ್ತಾನೆ. ಆದ್ದರಿಂದ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಜಲಾಲುದ್ದೀನ್ ಖಿಲ್ಜಿ ಕೊಂದ ನಂತರ ಇವಾಗ ದೆಹಲಿ ಸುಲ್ತಾನನ್ನು ಅಥವಾ ಸುಲ್ತಾನನಾಗಿದ್ದವನು ಯಾರು, ಅಲ್ಲಾವುದ್ದೀನ್ ಖಿಲ್ಜಿ. ಇವಾಗ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದಕ್ಕೆ ಏನ್ ಮಾಡ್ತಾನಂದ್ರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮೇಲೆ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಇದರಿಂದ ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಕೊಂಡು ಇವಾಗ ಹೇಳ್ತಾ ಹೋಗೋದ. ಉತ್ತರ ಭಾರತದ ಮೇಲೆ ದಿಗ್ವಿಜಯ. ಅಲ್ಲಾವುದ್ದೀನ್ ಖಿಲ್ಜಿ ಗುಜರಾತ್ನ ಮೇಲೆ ಆಕ್ರಮಣ ಮಾಡ್ತಾನೆ. ಸಾಮಾನ್ಯ ಶಕೆ 1297ರಲ್ಲಿ ಗುಜರಾತ್ನ ಮೇಲೆ ಆಕ್ರಮಣ ಮಾಡ್ತಾನೆ. ಅಲ್ಲಿ ಆಳುತ್ತಿದ್ದ ರಾಜ ಬಂದ್ಬಿಟ್ಟು ರಜಪೂತ್ ದೊರೆ ಆಗಿರ್ತಾನೆ. ಹಾಗೆ ಆತನ ಹೆಸರು ಬಂದ್ಬಿಟ್ಟು ಕರ್ಣದೇವ ಆಗಿರ್ತದೆ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನೆ, ತನ್ನ 2 ಸೈನಾನಿಗಳಾದಂತಹ ಉಲ್ಲುಗ್ ಖಾನ್ ಮತ್ತು ನಜರತ್ ಖಾನ್ ಅನ್ನು ಸಾಮಾನ್ಯ ಶಕೆ 1297ರಲ್ಲಿ ಗುಜರಾತ್ನ ಕೆಲವೊಂದು ಪ್ರದೇಶಗಳಂತಹ ಅನಿಲ್ವಾಡ, ಸೋಮನಾಥ್, ಕ್ಯಾಂಬು ಈ ರೀತಿ ವಶಪಡಿಸಿಕೊಂಡು ತುಂಬಾ ಸಂಪತ್ತನ್ನು ಲೂಟಿ ಮಾಡಿರ್ತಾರೆ. ಆದ್ರೆ ರಾಜ ಕರ್ಣದೇವನು ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ತನ್ನ ಮಗಳಾದಂತಹ ದೇವಲದೇವಿಯೊಂದಿಗೆ ದೇವಗಿರಿಗೆ ಪಲಾಯನ ಮಾಡ್ತಾನೆ. ಆದ್ರೆ ಕರ್ಣದೇವನ ಮಡದಿ ಯಾರಾಗಿರ್ತಾರೆ, ಕಮಲಾದೇವಿ ಆಗಿರ್ತಾರೆ. ಆತನ ಸೈನ್ಯಪತಿಗಳು ಏನ್ ಮಾಡ್ತಾರೆ ಅಂದ್ರೆ, ಸೆರೆ ಮಾಡ್ಕೊಬಿಡ್ತಾರೆ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿ ಮದುವೆ ಕೂಡ ಮಾಡ್ಕೊಳ್ತಾರೆ. ಆ ಕಾಲದಲ್ಲಿ ಸಂಪತ್ ಅನ್ನೋದು ಕೇವಲ ವಜ್ರ, ವೈಡೂರ್ಯ, ಆರ್ಭಾಟ ಅಲ್ಲ, ಸ್ತ್ರೀಯರನ್ನು ಸಹ ಅವರ ಆಕಾಂಕ್ಷೆಗಳಿಗಾಗಿ ಲೂಟಿ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ ಇದೇ ಸಂದರ್ಭದಲ್ಲಿ ಮಲ್ಲಿಕಾಫುರ್ ಎಂತ ನಪುಂಸಕ ಅಥವಾ ಒಂದು ಗುಲಾಮ್ನನ್ನು 1000 ದಿನಾರ್ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಕೊಂಡ್ಕೊಳ್ತಾರೆ. ಆದ್ದರಿಂದಲೇ ಈತನನ್ನು 1000 ದಿನಾರ್ ಅಥವಾ 1000 ದಿನಾರ್ ಎಂದೇ ಹೆಸರು ಜನಪ್ರಿಯವಾಗಿದೆ ಮಲ್ಲಿಕಾಫುರ್ ಬಗ್ಗೆ. ಇವಾಗ ನೆಕ್ಸ್ಟ್ ಯಾವುದ್ರ ಮೇಲೆ ಯುದ್ಧ ಮಾಡ್ತಾನಂದ್ರೆ, ರಣತುಂಬರ್ಗೆ ಇಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಥವಾ ಆಕ್ರಮಣ ಮಾಡ್ಲಿಕ್ಕೆ ಕಾರಣ ಏನ್ ಗೊತ್ತಾ, ರಣತುಂಬೂರ್ನಲ್ಲಿ ಆಳ್ವಿಕೆ ಮಾಡಿದಂತಹ ರಾಜ ಬಂದ್ಬಿಟ್ಟು ರಾಜ ಹಮೀರ್ ದೇವನ್ ಆಗಿರ್ತಾರೆ. ಆದ್ರೆ ಈತನು ನವ ಮುಸ್ಲಿಮ್ಸ್ಗರಿಗೆ ಆಶ್ರಯ ನೀಡ್ತಾರೆ. ನವ ಮುಸ್ಲಿಮ್ಸ್ ಅಂದ್ರೆ ಯಾರು, ಆ ಕಾಲದಲ್ಲಿ ಮಂಗಳೂರಂತ ಬೇರೆ ಏಷ್ಯಾದಲ್ಲಿ ಇದ್ದವ್ರು ಅವರು. ಆದ್ರೆ ದಾಳಿ ಮಾಡ್ತಿದ್ರು. ಆದ್ರಿಂದ ಏನಾಗುತ್ತೆ ಗೊತ್ತಾ, ಪ್ರತಿ ಬಾರಿ ದೆಹಲಿಯ ಮೇಲೆ ದಾಳಿ ಮಾಡ್ತಿರ್ತಾರೆ. ಅದು ಸಹಲ್ದಂತ ಅಲ್ಲಾವುದ್ದೀನ್ ಮೇಲೆ ಕೊಲೆಗೆ ತುಂಬಾ ಸಂಚನ್ನು ರೂಪಿಸಿದ್ದಾರೆ. ಆದ್ರಿಂದ ನವ ಮುಸ್ಲಿಮ್ಸರು ಕೂಡ ಆಗಿ ಟರ್ನ್ ಆಗಿರ್ತಾರೆ. ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಸಾಕಷ್ಟು ಬಾರಿ ಮಾಡಿದ್ದಾರೆ. ಇವರಿಗೆ ಇಂತಹವನ್ಗೆ ಆಶ್ರಯ ನೀಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡ್ತಾನಂದ್ರೆ, ತನ್ನ ಸೈನ್ಯಪತಿಗಳು ಉಲ್ಲುಗ್ ಖಾನ್ ಮತ್ತು ನಜರತ್ ಖಾನ್ ಅನ್ನು ಕಳಿಸಿ 11 ತಿಂಗಳ ಕಾಲ ಮುತ್ತಿಗೆ ಹಾಕ್ತಾರೆ.
ಹಾಗೆ ಅವೆಲ್ಲ ವಶಪಡಿಸ್ಕೊಂಡು ಅವನನ್ನು ಕೊಂದ್ಬಿಡ್ತಾರೆ. ಈ ರೀತಿ ರಣತಂಬೂರ್ನ ಮೇಲೆ ಆಕ್ರಮಣ ಸಾಮಾನ್ಯ ಶಕೆ 1301ರಲ್ಲಿ ಇದು ಆಗ್ಬಿಡುತ್ತೆ. ಇವಾಗ ಅತ್ಯಂತ ಪ್ರಮುಖವಾದ ಅತ್ಯಂತ ಐತಿಹಾಸಿಕವುಳ್ಳ ಒಂದು ಮೇವಾರದ ಚಿತ್ತೋರ್ನ ಮೇಲೆ ಆಕ್ರಮಣ ಸಾಮಾನ್ಯ ಶಕೆ 1303ರಲ್ಲಿ. ಇಲ್ಲಿ ಒಂದು ಕಥೆ ರೂಪದಲ್ಲಿ ಹೇಳುವುದಾದರೆ, ರನ್ ರತನ್ ಸಿಂಗ್ ರಜಪೂತರ ದೊರೆಯಾಗಿದ್ದ, ಹಾಗೆ ಈ ರಾಜ್ಯವನ್ನು ಆಳ್ತಿದ್ದ. ಆದರೆ ಇಲ್ಲಿ ಚಿತ್ತೋರನ ಕೋಟೆಗಳು ಎಷ್ಟು ಬಲಿಷ್ಠವಾದಿದ್ದಂದ್ರೆ ಇಲ್ಲಿ ಯಾರು ಸಹ ಯುದ್ಧ ಮಾಡ್ಲಿಕ್ಕೆ ಬಂದವರು ಇಲ್ಲಿ ಒಳಗೆ ನುಗ್ಗಿ ಅವರನ್ನು ಗೆಲ್ಲುವುದಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಅಷ್ಟು ಬಲಿಷ್ಠವಾದ ಕೋಟೆ ಆಗಿತ್ತು. ಹಾಗೆ ರನ್ ರತನ್ ಸಿಂಗ್ ಸಹ ತುಂಬಾ ಒಳ್ಳೆ ರಾಜ ಆಗಿದ್ದ. ಆದ್ರೆ ಇಲ್ಲಿ ಅಲಾವುದ್ದೀನ್ ಯುದ್ಧ ಮಾಡ್ಲಿಕ್ಕೆ ಒಂದು ಪ್ರಮುಖ ಕಾರಣ ಏನು ಗೊತ್ತಾ? ಆತನ ಪತ್ನಿಯಾದಂತಹ ರನ್ ರತನ್ ಸಿಂಗ್ ಪತ್ನಿಯಾದಂತಹ ಸುಂದರ ಪತ್ನಿ ಪದ್ಮಿನಿ ಅಥವಾ ಪದ್ಮಾವತ್ ಈ ರೀತಿ ಯುದ್ಧಕ್ಕೆ ಕಾರಣವಾಯಿತು. ಇನ್ನ ಏನು ಹಲವಾರು ಬಾರಿ ಯುದ್ಧ ಮಾಡ್ತಾರೆ, ಹಲವಾರು ಕಾಲ 6 ತಿಂಗಳ ಕಾಲ ಅಲ್ಲಿ ಮುತ್ತಿಗೆ ಹಾಕಿರ್ತಾರೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಆದ್ರೆ ಇನ್ನು ಅವನು ಸಂಚು ರೂಪಿಸಿ ರನ್ ರತನ್ ಸಿಂಗ್ ನನ್ನು ಸೋಲುವಂತೆ ಮಾಡ್ತಾನೆ. ಆ ರೀತಿ ಮಾಡಿದ ತಕ್ಷಣ ಇನ್ನೇನು ಜೋಹಾರ್ ಮಾಡ್ತಾರೆ. ಜೋಹಾರ್ ಅಂದ್ರೆ ಏನು? ತನ್ನ ಸತಿತ್ವ ಇನ್ನೇನು ಯುದ್ಧ ಸೋಲ್ತೀವಂತ ತಿಳಿದಾಗ ತನ್ನ ಸತಿತ್ವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅಗ್ನಿಕುಂಡದಲ್ಲಿ ತನ್ನನ್ನು ತಾನು ಬಲಿ ಕೊಟ್ಬಿಟ್ಟು ಈ ಯುದ್ಧದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲಾವುದ್ದೀನ್ ಗೆದ್ರು ಗೆಲ್ದಂಗೆ ಆ ರೀತಿ ಆಗ್ಬಿಡುತ್ತೆ. ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಆತನ ಮಗನಾದಂತಹ ಖಾಜರ್ ಖಾನನ್ನು ಚಿತ್ತೋರನ ರಾಜಪಾಲನಾಗಿ ಅಧಿಕಾರಕ್ಕೆ ಮಾಡ್ತಾನೆ. ಇದೇ ರೀತಿ ಇನ್ನು ದಕ್ಷಿಣ ಭಾರತಕ್ಕೆ ಬರುವುದಕ್ಕೆ ಮುಂಚೆ ಅಲಾವುದ್ದೀನ್ ಖಿಲ್ಜಿ ಕೆಲವೊಂದು ಯುದ್ಧಗಳು ಮಾಡ್ತೇವೆ. ಅದೇನಂದ್ರೆ ಮಾಲ್ವಾ, ಉಜ್ಜಯಿನಿ, ಮಂಡು, ಧಾತ್ ಈ ರೀತಿ ಹಲವಾರು ಪ್ರದೇಶಗಳ ಮೇಲೆ ಅಲಾವುದ್ದೀನ್ ಖಿಲ್ಜಿ ಉತ್ತರ ಭಾರತದ ಮೇಲೆ ಹಲ್ಲೆ ಮಾಡ್ತಾರೆ. ಮಂಗೋಲರ ದಾಳಿಯನ್ನು ಹೇಗೆ ತಪ್ಪಿಸುವುದು ಅಂತ ಒಂದು ದೊಡ್ಡ ಸಿಚುವೇಶನ್ ಆಗಿತ್ತು. ಆದ್ರಿಂದ ಅವರು ಯುದ್ಧ ಮಾಡ್ದಂಗೆ ಏನ್ ಮಾಡ್ತಾರೆ ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ರಸ್ತೆಗಳು ಹಾಗೆ ಕೋಟೆಗಳನ್ನು ನಿರ್ಮಿಸ್ತಾನೆ, ಕಾವಲು ಪಡೆಗಳನ್ನು ಇರಿಸ್ತಾನೆ, ಸಾಕಷ್ಟು ಸಂಖ್ಯೆಯಲ್ಲಿ ಸೈನ್ಯವನ್ನು ಇರಿಸ್ತಾನೆ. ಈ ರೀತಿ ನವ ಮುಸ್ಲಿಮ್ಸವನ್ನು ನಿರ್ಧಾರವಾಗಿ 30,000ಕ್ಕಿಂತ ಹೆಚ್ಚು ಜನಗಳನ್ನು ಕೊಳ್ಳಿಬಿಡ್ತಾರೆ. ಇವಾಗ ದಕ್ಷಿಣ ಭಾರತದ ಮೇಲೆ ಅಥವಾ ದಂಡಯಾತ್ರೆ ಏನ್ ಗೊತ್ತಾ? ದೇವಗಿರಿಯ ಮೇಲೆ ಮೊದಲು ಅಟ್ಯಾಕ್ ಮಾಡ್ತಾನೆ. ನಿಮ್ಗೆ ಗೊತ್ತಿದಂಗೆ ತಿಳಿದಿದಂಗೆ ನೆನ್ಪಿಸ್ಕೊಳ್ಳಿ, ಗುಜರಾತ್ನ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಯಾರು ಓಡ್ ಬಂದಿರ್ತಾರೆ, ರಾಜ ಪಲಾಯನ ಮಾಡಿರ್ತಾರೆ. ರಾಜ ಕರ್ಣದೇವನು ದೇವಗಿರಿಗೆ ಪಲಾಯನ ಮಾಡಿರ್ತಾನೆ. ಅದು ಒಂದು ಕಾರಣ ಈ ದೇವಗಿರಿಯ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ. ಹಾಗೆ ಇನ್ನೊಂದು ಕಾರಣ ಏನ್ ಗೊತ್ತಾ? ಅಲ್ಲಿ ದೇವಗಿರಿಯಲ್ಲಿ ರಾಜ ಯಾರು ಗೊತ್ತಾ ಆಳ್ತಿದ್ದು? ರಾಜ ರಾಮಚಂದ್ರ ಆಳ್ತಿರ್ತಾನೆ. ಹಾಗೆ 3 ವರ್ಷಗಳಿಂದ ಅವನು ಕಪ್ಪ ಕಾಣಿಕೆ ಸಹ ನೀಡ್ತಿಲ್ಲ ಅಲಾವುದ್ದೀನ್ ಖಿಲ್ಜಿಗೆ. ಇದರಿಂದ ಅಲಾವುದ್ದೀನ್ ಖಿಲ್ಜಿಗೆ ಅವನಿಗೆ ಕೋಪ ಬಂತು. ಇದರಿಂದ ಮಲಿಕ್ ಕಾಫೂರ್ ಅವಾಗ್ಲೇ ಒಂದು 1000 ದಿನಾರ್ ಕೊಟ್ಟು ಒಂದು ಗೊಲಾಮ್ನ ಖರೀದಿಸ್ಕೊಂಡಿದ್ನಲ್ಲ, ಅವನ್ನ ಯುದ್ಧ ಮಾಡೋ ದಕ್ಷಿಣ ಭಾರತದಲ್ಲಿ ಗೆಲ್ಕವ ಅಂತ ಹೇಳ್ತಾನೆ. ಇವಾಗ 30,000 ಸೈನಿಕರೊಂದಿಗೆ ಮಲಿಕ್ ಕಾಫೂರ್ ದೇವಗಿರಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಅಲ್ಲಿ ರಾಮಚಂದ್ರ ದೇವನ ಏನ್ ಮಾಡ್ತಾನೆ ಅಂದ್ರೆ ಸೋಲಿಸಿ ದೇವರ ದೇವಿ ಅಂದ್ರೆ ಕರ್ಣದೇವನ ಮಗಳು ದೇವರ ದೇವಿಯನ್ನು ಸೆರೆ ಇಡ್ತಾರೆ. ಹಾಗೆ ಅಲಾವುದ್ದೀನ್ ಖಿಲ್ಜಿ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈಗ ರಾಮಚಂದ್ರ ದೇವನು ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ಕೊಳ್ತಾನೆ. ಇವಾಗ ನೆಕ್ಸ್ಟ್ ಯುದ್ಧ ಮಾಡಿದ್ದೆಲ್ಲ ಅಂದ್ರೆ ವರಂಗಲ್ನ ಮೇಲೆ ದಂಡಯಾತ್ರೆ ಸಾಮಾನ್ಯ ಶಕೆ 1309ರಲ್ಲಿ. ಮಲಿಕ್ ಕಾಫೂರ್ ಇಲ್ಲಿ ಸಹ ಅವನೇ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ರಾಜ ಆಳ್ತಿದ್ದವನ್ ಬಂದ್ಬಿಟ್ಟು ರಾಜ ಪ್ರತಾಪರುದ್ರ ದೇವನ್ ಏನ್ ಮಾಡ್ತಾನೆ, ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಾನೇ ಶರಣಾಗ್ಬಿಡ್ತಾನೆ. ವಾರ್ಷಿಕ ಕಪ್ಪ ಕಾಣಿಕೆ ನೀಡ್ತೀನಿ ಅಂತ ಒಪ್ಕೊಬಿಡ್ತಾನೆ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಒಂದು 100 ಆನೆಗಳು, 7,000 ಕುದುರೆಗಳು, ಚಿನ್ನ, ಬೆಳ್ಳಿ, ರತ್ನ, ವೈಡೂರ್ಯ, ಆಭರಣ ಎಲ್ಲವನ್ನು ನೀಡ್ತಾನೆ. ಇವಾಗ ಇತಿಹಾಸಕಾರರು ಏನ್ ಹೇಳ್ತಾರೆ ಗೊತ್ತಾ? ಏನಂದ್ರೆ ಈ ಯುದ್ಧದಲ್ಲಿ ಕೊಳ್ಳೆ ಹೊಡೆದಂತಹ ಸಂಪತ್ತು ಮಲಿಕ್ ಕಾಫೂರ್ನ 1000 ಒಂಟೆಗಳ ಮೇಲೆ ದೆಹಲಿಗೆ ಸಾಗಿಸುವಾಗ ಅವು ಭಾರದಿಂದ ನರಳಾಡ್ತಿದ್ವಂತೆ ಎಂದು ಅಮೀರ್ ಖುಸ್ರೋ ಹೇಳ್ತಾರೆ. ಇದಾದ್ಮೇಲೆ ಅಟ್ಯಾಕ್ ಮಾಡಿದ್ದ ಪ್ಲೇಸ್ ಯಾವ್ದು ಗೊತ್ತಾ? ದ್ವಾರ ಸಮುದ್ರದ ಮೇಲೆ ದಾಳಿ ಸಾಮಾನ್ಯ ಶಕೆ 1310ರಲ್ಲಿ. ಅಲ್ಲಿ ಆಳ್ತಿದ್ದ ರಾಜ ಯಾರು? 3ನೇ ವೀರಬಲ್ಲಾಳ ದ್ವಾರ ಸಮುದ್ರವನ್ನು ಅಥವಾ ಹಳೆಬೀಡನ್ನು ಆಳ್ತಿದ್ದ. ಇಲ್ಲಿ ಮುಸ್ಲಿಮ್ಸರು ಏನ್ ಮಾಡ್ತಾರೆ? ಸೈನ್ಯ 30,000 ದೊಡ್ಡ ಸೈನ್ಯ ಹಾಗೆ ಏನ್ ಮಾಡ್ತಾರೆ? ಅಟ್ಯಾಕ್ ಮಾಡ್ತಾರೆ. ಇದರಿಂದ ಬೆರಗಾದಂತಹ ಹೊಯ್ಸಳ ರಾಜ ತನ್ನ ರಾಜಧಾನಿಯನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ರಾಜಧಾನಿಯನ್ನು ಲೂಟಿ ಮಾಡ್ತಾನೆ ಮಲಿಕ್ ಕಾಫೂರ್. ಹಲವಾರು ದೇವಾಲಯಗಳನ್ನು ಕೆಡವಿಸ್ತಾನೆ, ಶರಣಾಗ್ತಾನೆ. 3ನೇ ವೀರಬಲ್ಲಾಳನು ಏನ್ ಮಾಡ್ತಾರೆ? ಕೆಲವೊಂದು ಆನೆಗಳು, ಕುದುರೆಗಳು, ಸಂಪತ್ತನ್ನು ಸಲ್ಲಿಸಿ ಸುಲ್ತಾನನಿಗೆ ವಾರ್ಷಿಕವಾಗಿ ಕಪ್ಪ ಕಾಣಿಕೆ ಕೊಡ್ತೀನಿ ಅಂತ ಒಪ್ಕೊಳ್ತಾರೆ. ಈ ರೀತಿ ದ್ವಾರ ಸಮುದ್ರ ಗುರುತ ಅಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ಒಳಗೆ ಸೇರಿತು. ನೆಕ್ಸ್ಟ್ ಏನ್ ಮಾಡ್ತಾರೆ? ಮಧುರೆಯ ಮೇಲೆ ಆಕ್ರಮಣ ಸಾಮಾನ್ಯ ಶಕೆ 1311ರಲ್ಲಿ. ಮಧುರೈನಲ್ಲಿ ಸುಂದರ ಪಾಂಡ್ಯ ಮತ್ತು ವೀರಪಾಂಡ್ಯ ನನಗೆ ಅಧಿಕಾರ ಬೇಕು ಅಂತ ಇಬ್ರು ಹೊಡೆದಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಏನ್ ಮಾಡ್ತಾನೆ? ಮಲಿಕ್ ಕಾಫೂರ್ ಸಡನ್ ಆಗಿ ಎಂಟ್ರಿ ಕೊಡ್ತಾನೆ. ಈ ರೀತಿ ಏನ್ ಮಾಡ್ತಾರೆ? ಮಲಿಕ್ ಕಾಫೂರ್ ಸೈನ್ಯ ಮಧುರೆ ಕಡೆ ಹೋಗ್ಬಿಟ್ಟು ಪಾಂಡ್ಯ ರಾಜ್ಯದ ಮಾರ್ಗದಲ್ಲಿ ಹೋಗ್ಬಿಟ್ಟು ಕೆಲವೊಂದು
ದೇವಾಲಯಗಳನ್ನು ಲೂಟಿ ಮಾಡ್ತಾರೆ. ಹಾಗೆ ರಾಮೇಶ್ವರಂ ಕಡೆ ಹೋಗ್ಬಿಟ್ಟು ಅಲ್ಲಿನ ಪ್ರಸಿದ್ಧ ದೇವಾಲಯಗಳಾದಂತಹ ಕೆಲವೊಂದು ದೇವಾಲಯಗಳನ್ನು ಧ್ವಂಸ ಮಾಡ್ತಾನೆ. ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಹೀಗೆ ಅಪಾರ ಸಂಪತ್ತು ಲೂಟಿ ಮಾಡಿಕೊಂಡು ದೆಹಲಿಗೆ ಹಿಂದಿರುಗ್ತಾನೆ. ನೆಕ್ಸ್ಟ್ ಇವಾಗ ಏನು ಮಾಡ್ತಾನೆ, ದೇವಗಿರಿಯ ಮೇಲೆ ಎರಡನೇ ಮೇಲೆ ಆಕ್ರಮಣ ಮಾಡ್ತಾರೆ. ದೇವಗಿರಿಯ ಮೇಲೆ ಒಂದು ಸತಿ ಆಕ್ರಮಣ ಮಾಡಿದ್ದಾಗಲೇ, ಇವಾಗ ಎರಡನೇ ಸತಿ ಏನಕ್ಕೆ ಆಕ್ರಮಣ ಮಾಡ್ತಿದ್ದಾನಂದ್ರೆ, ದೇವಗಿರಿಯಲ್ಲಿ ರಾಜ ಆಳ್ತಿದ್ದವನು ಯಾರು ಫಸ್ಟು, ರಾಜ ರಾಮಚಂದ್ರ ದೇವನು ಆಳ್ತಿದ್ದ. ತದನಂತರ ಶಂಕರ ದೇವನ ಅಧಿಕಾರಕ್ಕೆ ಬಂದ. ಇವನಿಗೆ ಯಾಕೆ ಅಲ್ಲಾವುದ್ದೀನ್ ಖಿಲ್ಜಿಗೆ ನಾನು ಕಪ್ಪ ಕಾಣಿಕೆ ವಾರ್ಷಿಕವಾಗಿ ಸಲ್ಲಿಸಬೇಕು, ನಾನು ಒಬ್ಬ ಸ್ವತಂತ್ರ ರಾಜ, ನಾನು ಯುದ್ಧ ಸಾರ್ತೀನಿ, ಅವನ ಮೇಲೆ ಬಂದ್ರೆ ಅಂತ ಏನ್ ಮಾಡ್ತಾನೆ, ಕಪ್ಪ ಕಾಣಿಕೆ ಅನ್ನೋದು ಸಲ್ಲಿಸುವುದಿಲ್ಲ. ಇದರಿಂದ ಏನ್ ಮಾಡ್ತಾನೆ, ಮಲ್ಲಿಕ್ ಕಾಫೂರ್ ಮತ್ತೆ ದೇವಗಿರಿಗೆ ಎರಡನೇ ಸತಿ ಹೋಗ್ತಾನೆ. ಅಲ್ಲಿ ಏನ್ ಮಾಡ್ತಾನೆ, ಶಂಕರ ದೇವನನ್ನು ಕಪ್ಪ ಕಾಣಿಕೆಯನ್ನು ತಡೆ ಹಿಡಿದು ಸ್ವತಂತ್ರನಾಗುವ ಪ್ರಯತ್ನ ಮಾಡ್ತಿದ್ದೇನೆ ಅಂತ ತಿಳಿದಾಯ್ತಲ್ಲ. ಅದರಿಂದ ಮಲ್ಲಿಕ್ ಕಾಫೂರ್ ದೇವಗಿರಿಯ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿ ಅವರನ್ನು ಸೋಲಿಸ್ತಾನೆ. ದೇವಗಿರಿಯನ್ನು ಸುಲ್ತಾನದ ಸಾಮ್ರಾಜ್ಯದ ವಿಲೀನಗೊಳಿಸ್ತಾನೆ. ಈ ರೀತಿ ದೇವಗಿರಿಯ ಮೇಲೆ ಎರಡನೇ ಬಾರಿ ಆಕ್ರಮಣ ಸಹ ಮುಗಿಯುತ್ತೆ. ಇವಾಗ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಣೆ ಮಾಡಿದ್ದ ಅಂದ್ರೆ, ಅಲ್ಲಾವುದ್ದೀನ್ ಖಿಲ್ಜಿ ಮ್ಯಾಪಲ್ಲಿ ತೋರಿಸ್ದಂಗೆ ಅಲ್ಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯವು ಉತ್ತರ ಭಾರತದಲ್ಲಿ ಎಲ್ಲಿತ್ತು, ಲಾಹೋರ್ನಿಂದ ದಕ್ಷಿಣ ಭಾರತದಲ್ಲಿ ಮಧುರೈವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಗುಜರಾತ್ನವರೆಗೆ ವ್ಯಾಪಿಸಿತ್ತು. ಹೀಗೆ ಸಾಮಾನ್ಯ ಶಕೆ 1312ರಲ್ಲಿ ಏನ್ ಮಾಡ್ತಾರೆ, ಅಲ್ಲಾವುದ್ದೀನ್ ಖಿಲ್ಜಿಗೆ ಈ ಇಡೀ ಪ್ರಪಂಚವನ್ನು ತನ್ನ ಸಾಮ್ರಾಜ್ಯದ ಅಡಿಯಲ್ಲಿ ತರ್ಕೋಬೇಕನ್ನೋದು ಒಂದು ದೊಡ್ಡ ಆಸೆ ಆಗಿತ್ತು, ಒಂದು ಮಹತ್ವಾಕಾಂಕ್ಷೆ ಆಗಿದ್ದಾಯ್ತಾ. ಆದರೆ ಭಾರತವನ್ನು ಗೆಲ್ಲುವುದರಲ್ಲೇ ಸಂತೃಪ್ತಿ ಪಡ್ಕೋಬೇಕಾಯ್ತು. ಅಲ್ಲಾವುದ್ದೀನ್ ಖಿಲ್ಜಿ ಅಲೆಕ್ಸಾಂಡರ್ ಅಥವಾ ಎರಡನೇ ಅಲೆಕ್ಸಾಂಡರ್ ಸಿಕಂದರ್ ಎಂಬ ನಾಣ್ಯಗಳನ್ನು ಸಹ ಹೊರಡಿಸ್ತಾನೆ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿ ಕೆಲವೊಂದು ಇತಿಹಾಸಕಾರರ ಪ್ರಕಾರ ಆತನ ನಂಬಿಕಸ್ಥ ಆಗಿದ್ದಂತಹ ಸೈನಾನಿ ಮಲ್ಲಿಕ್ ಕಾಫೂರೇ ಆತನಿಗೆ ವಿಷ ಕೊಟ್ಟು ಸಾಯಿಸಿದ್ದಾನೆ ಎಂಬ ವಿಷಯ ಕೂಡ ಹೇಳ್ತಾರೆ. ನೀವು ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿ ಮೊದಲು ಉತ್ತರ ಭಾರತದ ಮೇಲೆ ಎಲ್ಲಿ ಆಕ್ರಮಣ ಮಾಡಿದ? ಹಾಗೆ ದಕ್ಷಿಣ ಭಾರತದಲ್ಲಿ ಕೊನೆಯದಾಗಿ ಯಾವ ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ? ಈ ವಿಷಯ ಕಮೆಂಟ್ಸ್ನ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ, ಆಯ್ತಾ?